ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಮ್ಯಾಟ್ರಿಸಸ್ ಚಾಪ್ಟ್ರಲ್ಲಿ ಎಕ್ಸಸೈಸ್ 2.3 ಬರುವಂಥ ಥರ್ಡ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಕ್ವಶನ್ನು ನಮಗೆ ಎಕ್ಸಾಮಿನೇಷನ್ ಪರ್ಪಸ್ಗೆ ತುಂಬ ಇಂಪಾರ್ಟೆಂಟ್ ಇದೆ. ಕ್ವಶನ್ ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂತ ನೋಡೋಣ. ಫಸ್ಟು ನಮಗೆ ಗಿವನ್ ಏನು ಕೊಟ್ಟಿದ್ದಾರೆ, ನಮಗೆ ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ. ನಮಗೆ ಎ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸು ಆ್ಯಂಡ್ ಬಿ ಕೊಟ್ಟಿದ್ದಾರೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. -1 2 1 ಆ್ಯಂಡ್ 1 2 3. ಇವಾಗ ನಾವು ಇದನ್ನು ವೆರಿಫೈ ಮಾಡಬೇಕಾಗುತ್ತೆ. ಫಸ್ಟ್ ಕ್ವಶನ್ನು ಆ್ಯಂಡ್ ಸೆಕೆಂಡ್ ಕ್ವಶನ್, 2 ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ಫಸ್ಟ್ ಕ್ವಶನ್ನು, ಫಸ್ಟ್ ನಾವು A+B ಟ್ರಾನ್ಸ್ಪೋಸನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಇದರಲ್ಲಿ ನೋಡಿ, ಫಸ್ಟು ಇದು ಎ ಟ್ರಾನ್ಸ್ಪೋಸ್ ಇದೆ, ಕರೆಕ್ಟಾ? ಇದನ್ನು ಹೇಗೆ ಬರ್ಕೊಂಡ್ರೆ, ಹೇಗೆ ಬರ್ಕೊಂಡ್ರೆ ಕಾಲಮ್ ಆಗಿರೋದನ್ನ ನೋಡಿ, ಕಾಲಮ್ ಆಗಿರೋದನ್ನ ರೋ ಆಗಿ ಬರ್ಕೊಬೋದು. ಓಕೆ, 3 -1 0 ಆ್ಯಂಡ್ ಸೆಕೆಂಡ್ ಕಾಲಮ್ ಇರೋದು ಸೆಕೆಂಡ್ ರೋ ಕನ್ವರ್ಟ್ ಆಗುತ್ತೆ. 4 2 1. ಇದು ನಮಗೆ ಎ ಮ್ಯಾಟ್ರಿಕ್ಸ್ ಆಗುತ್ತೆ. ಇದರಿಂದ ಬಿ ಟ್ರಾನ್ಸ್ಪೋಸ್ ಕೂಡ ಫೈಂಡ್ ಔಟ್ ಮಾಡಿ. ಬಿ ಟ್ರಾನ್ಸ್ಪೋಸ್ ಏನಾಗುತ್ತೆ, ಫಸ್ಟ್ ಕಾಲಮ್ ಇರೋದು ಫಸ್ಟ್ ರೋ ಕನ್ವರ್ಟ್ ಆಗುತ್ತೆ. -1 1. ಸೆಕೆಂಡ್ ಕಾಲಮ್ ಅನ್ನೋದು ಸೆಕೆಂಡ್ ರೋ ಕನ್ವರ್ಟ್ ಆಗುತ್ತೆ. 2 2. ನೆಕ್ಸ್ಟ್ ಥರ್ಡು 1. A+B ಟ್ರಾನ್ಸ್ಪೋಸ್ ಅನ್ನು ಫೈಂಡ್ ಔಟ್ ಮಾಡೋಣ. ಫಸ್ಟ್ ಒನ್ನಲ್ಲಿ A+B ಫೈಂಡ್ ಔಟ್ ಮಾಡೋಣ. LHS A+B ಏನಾಗುತ್ತೆ, ನಮಗೆ ಎ ಮ್ಯಾಟ್ರಿಕ್ಸು 3 -1 0 4 2 1 ಪ್ಲಸ್ ಬಿ ಮ್ಯಾಟ್ರಿಕ್ಸ್ -1 2 1 1 2 3. ಇದು ನಮಗೆ ಬಿ ಮ್ಯಾಟ್ರಿಕ್ಸ್ ಆಗುತ್ತೆ. ಇವೆರಡನ್ನು ಆ್ಯಡ್ ಮಾಡಿದರೆ ನಮಗೆ 3, ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. -1 -1 + 2 0 + 1. ನೆಕ್ಸ್ಟು 4 + 1 2 + 2 1 + 3 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ 2 1 1 5 4 4. ಓಕೆ, ನಮಗೆ A+B ಓಲ್ಡ್ ಟ್ರಾನ್ಸ್ಪೋಸ್ ಬೇಕು. ದಟ್ ಈಸ್ = ನೋಡಿ, ಫಸ್ಟ್ ಕಾಲಮಲ್ಲಿರೋದನ್ನ ಫಸ್ಟ್ ರೋ ಆಗಿ ಬರ್ಕೊಳ್ಳಿ 2 5. ನೆಕ್ಸ್ಟ್ ಸೆಕೆಂಡ್ ಕಾಲಮ್ನ ಸೆಕೆಂಡ್ ರೋ ಬರ್ಕೊಳ್ಳಿ 1 4. ನೆಕ್ಸ್ಟ್ ಇಲ್ಲಿ 1 4 ಬರುತ್ತೆ. ಇದು ಕ್ಲಿಯರ್ ಆಯ್ತಲ್ಲ? ಓಕೆ, ಇದನ್ನು ಬೇಕಾದರೆ ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಇವಾಗ ನೆಕ್ಸ್ಟ್ RHS ಫೈಂಡ್ ಔಟ್ ಮಾಡೋಣ. RHS ಏನಿದೆ, A ಟ್ರಾನ್ಸ್ಪೋಸ್ ಪ್ಲಸ್ B ಟ್ರಾನ್ಸ್ಪೋಸ್. RHS A ಟ್ರಾನ್ಸ್ಪೋಸ್ ಪ್ಲಸ್ B ಟ್ರಾನ್ಸ್ಪೋಸ್ ದಟ್ ಈಸ್ = A ಟ್ರಾನ್ಸ್ಪೋಸ್. ನಮಗೆ A ಟ್ರಾನ್ಸ್ಪೋಸ್ ಏನಿದೆ, 3 4 -1 2 0 1 ಇದೆ, ಪ್ಲಸ್ ಬಿ ಟ್ರಾನ್ಸ್ಪೋಸ್ ನಮಗೆ ನೋಡಿ, ಇದು ಬಿ ಮ್ಯಾಟ್ರಿಕ್ಸು. ಓಕೆ, ಇದಕ್ಕೆ ಟ್ರಾನ್ಸ್ಪೋಸ್ ಮಾಡಬೇಕು. ಇದಕ್ಕೆ ಟ್ರಾನ್ಸ್ಪೋಸ್ ಏನಾಗುತ್ತೆ, ನಮಗೆ -1 -1 1 2 2 1 3. ಓಕೆ, ಇವೆರಡನ್ನೂ ಆ್ಯಡ್ ಮಾಡೋಣ. 3 -1 4 + 1 -1 + 2 2 + 2 0 + 1 1 + 3. ಓಕೆ, ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ನಮಗೆ 2 5 1 4 1 4. ಇದು ನಮಗೆ A ಟ್ರಾನ್ಸ್ಪೋಸ್ ಪ್ಲಸ್ B ಟ್ರಾನ್ಸ್ಪೋಸ್. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊಂಡ್ರೆ ಫ್ರಮ್ 1 and 2 LHS = RHS ಆಗುತ್ತೆ. ಓಕೆ, ಇದು ನಮಗೆ ವೆರಿಫೈಡ್. ಹೀಗೆ ಸಿಂಪ್ಲಿಫೈ ಅನ್ನೋದು ಮಾಡಬೇಕಾಗುತ್ತೆ. ಸಿಮಿಲರ್ಲಿ ಇದರಲ್ಲಿ ಸೆಕೆಂಡ್ ಸಬ್ ಕ್ವಶನ್ ನೋಡಿ, A-B ಓಲ್ಡ್ ಟ್ರಾನ್ಸ್ಪೋಸ್ = A ಟ್ರಾನ್ಸ್ಪೋಸ್ - B ಟ್ರಾನ್ಸ್ಪೋಸ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೆಕೆಂಡ್ ಸಬ್ ಕ್ವಶನಲ್ಲಿ ಫಸ್ಟು LHS ತೊಗೊಳ್ಳೋಣ. ಇದರಲ್ಲಿ A - B ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗುತ್ತೆ.
A minus B, A3, A matrix 3 minus 1 0 4 2 1 minus B transpose ನೋಡಿ B transpose ಇದು minus 1 2 1 1 2 3. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. 3 ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 1, ನೆಕ್ಸ್ಟ್ ಮೈನಸ್ 1 ಮೈನಸ್ 2 0 ಮೈನಸ್ 1 4 ಮೈನಸ್ 1 2 ಮೈನಸ್ 2 1 ಮೈನಸ್ 3. ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ 4 ಮೈನಸ್ 3 ಮೈನಸ್ 1 3 0 ಮೈನಸ್ 2. ಓಕೆ, ಇದು ನಮಗೆ ಎ ಮೈನಸ್ ಬಿ ಆಗುತ್ತೆ. ನಮ್ಗೆ ಬೇಕಾಗಿರೋದೇನು ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್. ಓಕೆ, ಇದರಲ್ಲಿ ಟ್ರಾನ್ಸ್ಪೋಸ್ ಮಾಡಿದರೆ ಫಸ್ಟ್ ಕಾಲಮು ಫಸ್ಟ್ ರೋಗೆ ಬರ್ಕೊಳ್ಳಿ -4 3, ನೆಕ್ಸ್ಟು ಸೆಕೆಂಡ್ ಕಾಲಮು ಸೆಕೆಂಡ್ ರೋಗೆ ಬರ್ಕೊಳ್ಳಿ -3 0, ಥರ್ಡ್ ಕಾಲಮು ಥರ್ಡ್ ರೋಗೆ ಬರ್ಕೊಳ್ಳಿ -1 -2. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ ಸಿಮ್ಲರ್ಲಿ A transpose minus B transpose find out ಮಾಡೋಣ. A transpose minus B transpose that is equal to A transpose 3, ಇದು ನಮಗೆ RHS ಆಗುತ್ತೆ. -1 2 0 1 minus -1 2 1 1 2 3. ಇದು ಟ್ರಾನ್ಸ್ಪೋಸ್ ಇಲ್ಲ ಅಂದರೆ ಡೈರೆಕ್ಟಾಗೆ ಬರ್ಕೊಳ್ಳಿ. ನೀವು ಆಲ್ರೆಡಿ ಫಸ್ಟಲ್ಲೇ ಬರೆದಿದ್ದೀರಿ ಬಿ ಟ್ರಾನ್ಸ್ಪೋಸ್ ಏನು ಅಂತ, ಅದರಿಂದ ಇಲ್ಲಿ ಡೈರೆಕ್ಟಾಗಿ ಬರ್ಕೋಬೋದು. ಬಿ ಟ್ರಾನ್ಸ್ಪೋಸ್ ಏನಾಗುತ್ತೆ ನಮಗೆ -1 1 2 2 1 3. ಇದನ್ನು ಸಿಂಪ್ಲಿಫೈ ಮಾಡಿದರೆ 3 ಮೈನಸ್ ಮೈನಸ್ ಪ್ಲಸ್ 1 4 minus 1 minus 1 minus 2 2 minus 2 0 minus 1 1 minus 3. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ 4 3 minus 3 0 minus 1 minus 2. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳಿ. ಓಕೆ, ಫ್ರಮ್ ಈಕ್ವೇಷನ್ 1 and 2 LHS ಈಕ್ವಲ್ ಟು RHS ಆಗುತ್ತೆ. ಓಕೆ, ಈಗ ನೀವು ಸಿಂಪ್ಲಿಫೈ ಅನ್ನೋದು ಮಾಡಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಈ ಟೈಪ್ ಪ್ಯಾಟ್ರನ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನೋದು ಫೈನಲ್ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ನಿಮಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.